ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ? ಐ ಹೋಪ್ಲಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ತುಂಬಾ ಜನ ನಿನ್ನೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ತುಂಬಾ ಜನ ಇದಕ್ಕೆಲ್ಲ ಕೂಡ ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ನನ್ನ ಪ್ರತಿಯೊಂದು ವಿಡಿಯೋದ ಮೇಲೂ ಇರಲಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾನೇ ಮುಖ್ಯ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನನ್ನ ಹೊಸ ಚಾನಲ್ ಏನಿದೆ ಆ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಆ ಚಾನಲಲ್ಲಿ ನನ್ನ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಸ್ಕಿನ್ ಕೇರ್ ರೊಟೀನ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಕೂಡ ಆ ವಿಡಿಯೋಗಳನ್ನು ನೋಡಿ ಕೂಡ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಸೊ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದಾದರೆ ದಯವಿಟ್ಟು ಥಮ್ಸ್ ಅಪ್ ಅನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಿರುವಂಥ ವಿಚಾರ, ನಿನ್ನೆ ಕೂಡ ಹೇಳಿದ್ದೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಬರಬೇಕು ಅಂದರೆ ಈ ಒಂದು ದಾಖಲಾತಿಗಳನ್ನು ಇಟ್ಕೊಂಡಿರಿ. ಹಾಗೆಯೇ ಗೃಹ ಜ್ಯೋತಿ ಯೋಜನೆಯ ಪ್ರತಿ ತಿಂಗಳು ನಿಮ್ಮ ಬಿಲ್ಲು 0 ಬರಬೇಕು ಅಂದರೆ ಈ ಒಂದು ದಾಖಲಾತಿಗಳನ್ನು ಕೈಯಲ್ಲಿ ಇಟ್ಕೊಂಡಿರಿ ಅಂತ ತುಂಬ ಜನ ಈ ಒಂದು ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ. ಹಾಗೆ ಯಾವಾಗ ಬರ್ತಾರೆ ನಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು, ಅಥವಾ ನಾವು ಹೋಗಿ ಎಲ್ಲಿ ಕೊಡಬೇಕು ದಾಖಲಾತಿಗಳನ್ನ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ, ವಿಡಿಯೋನ ತಪ್ಪದೆ ನೋಡಿ. ಸೊ ಹಾಗೆಯೇ ತುಂಬ ಜನಕ್ಕೆ ಈ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಉಪಯೋಗ ಆಗ್ತಿದೆ ಅಂತ ಹೇಳ್ಬಿಟ್ಟು ನಿನ್ನೆ ಒಂದು ಕಮೆಂಟ್ ನೋಡಿದಾಗ ತುಂಬಾ ಬೇಜಾರಾಯಿತು. ಸೊ ಒಬ್ಬರು ಕಮೆಂಟ್ ಮಾಡಿದ್ರು, ನನಗೆ ತುಂಬಾ ಹಾಸ್ಪಿಟಲಿಗೆ ಯೂಸ್ಫುಲ್ ಆಗ್ತಾ ಇದೆ, ನನ್ನ ಮೆಡಿಷನ್ಗೆ ಯೂಸ್ ಆಗ್ತಾ ಇದೆ, ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬೇಗ ರಿಲೀಸ್ ಮಾಡಿ ಅಂತ. ಈ ಥರ ಕಮೆಂಟ್ಗಳನ್ನ ನೋಡಿದಾಗ ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಈ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟು ಸಹಾಯ ಆಗ್ತದೆ ಅನ್ನೋದನ್ನ ನಾವು ನೆನೆಸ್ಕೊಂಡ್ಲೇಬೇಕಾಗತ್ತೆ. ಯಾಕೆ ಅಂದರೆ ಯಾರೋ ಒಬ್ರು ಇಬ್ರು ನನಗೆ ಉಪಯೋಗ ಇಲ್ಲ ಅಂತ ಹೇಳೋರಿಗೆ ಖಂಡಿತ ಉಪಯೋಗ ಇರುತ್ತೆ. ಆದರೆ ಏನೋ ಒಂದು ಮಾತಲ್ಲೋ ಅಥವಾ ಬಿಲ್ಡಪ್ಪಿಗೋಸ್ಕರ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಆದರೆ ಎಷ್ಟೋ ಜನರಿಗೆ ಉಪಯೋಗ ಆಗಿದೆ. ಗೃಹಲಕ್ಷ್ಮಿ ಇರ್ಬೋದು, ಉಚಿತ ಬಸ್ ಪ್ರಯಾಣ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು. ಈ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಖಂಡಿತವಾಗ್ಲೂ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಒಂದೇ ಸಮಾಸಾರಿ ಆಗಿರೋದಿಲ್ಲ. ಕೆಲವೊಂದಿಷ್ಟು ಜನ ಮನೆಯಲ್ಲಿ ಹಸ್ಬೆಂಡ್ ಆಗಿರೋರು ಹೆಂಡತಿಗೆ ಹಣವನ್ನು ಕೊಡದೇ ಇರ್ಬೋದು, ಅಥವಾ ಅವ್ರಿಗೆ ಬರುವಂಥ ಸಂಬಳ ಕಮ್ಮಿ ಇದ್ದು ಅದು ಇರ್ಬೋದು. ಈ ಎಲ್ಲ ಕಾರಣಗಳಿರುವಾಗ ನಾವು ಉಪಯೋಗ ಆಗಿದಾಗ ತುಂಬಾ ಇದನ್ನೆಲ್ಲ ನೋಡಿದಾಗ ತುಂಬ ಖುಷಿ ಕೂಡ ಆಗುತ್ತೆ, ಹಾಗೆ ಬೇಜಾರು ಕೂಡ ಆಗುತ್ತೆ. ಸರ್ಕಾರ ಸರಿಯಾದ ಟೈಮಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಸೊ ಯಾಕೆ ಅಂದರೆ ಇಲ್ಲಿ ಒಬ್ರಿಬ್ರಿಗೆ ಉಪಯೋಗ ಇಲ್ಲ, ತುಂಬ ಜನ ಲಕ್ಷಾಂತರ ಜನ ಮಹಿಳೆಯರಿಗೆ ಉಪಯೋಗ ಆಗ್ತಿದೆ. ಆದರೆ ಕೆಲವೊಂದಿಷ್ಟು ಕಾರಣಗಳನ್ನು ಇಟ್ಕೊಂಡು ಸರ್ಕಾರ ಡೇ ಬೈ ಡೇ ಲೇಟ್ ಮಾಡ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತಾನೆ ಹೇಳ್ಬೋದು. ಸೊ ಇದನ್ನೆಲ್ಲ ನೀವು ಕೇಳ್ಬೋದು, ಇದೆಲ್ಲ ಮುಂಚೆಯಿಂದ ಇತ್ತಾ? ಏನಿಲ್ಲ ತಾನೇ, ಈಗ ತಾನೇ ಬಂದಿರೋದು ಅಂತ. ಹೌದು, ಈಗ ಬಂದಿರಲಿ ಅಥವಾ ಲಾಸ್ಟಿಗೆ ಬಂದಿರಲಿ, ಯಾವುದಾದ್ರೂ ಒಂದು ಸಹಾಯ ಅನ್ನೋದು ಮಿಡ್ಲಲ್ಲಿ ಬಂದ್ರೂ ಅಥವಾ ಫಸ್ಟಲ್ಲಿ ಬಂದ್ರೂ ಸಹಾಯ ಅನ್ನೋದು ಆಗೇ ಆಗುತ್ತೆ. ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಬಾರ್ದು. ಕೆಲವೊಂದಿಷ್ಟು ಜನ ಮಾತಾಡೋದು ನೋಡಿದಾಗ ಇವ್ರು ಎಂಥ ವಿಚಿತ್ರದವರು ಅಂತ ಕೂಡ ಅನಿಸುತ್ತೆ. ಸೊ ಈಗ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರೋದಾದರೆ, ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆಯನ್ನು ಮಾಡ್ತಾರೆ. ಈ ಬಿಡುಗಡೆ ಆಗುವಂಥದ್ದು ನಿಮ್ಮ ದಾಖಲಾತಿಗಳನ್ನು ಮರುಪರಿಶೀಲನೆಯನ್ನು ಮಾಡಿದ ನಂತರನೇ. ಸೊ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಒರಿಜಿನಲ್ ಆಗಿರಬೇಕು. ಹಾಗೆ ನೀವು ನಿಮ್ಮ ಅಡ್ರೆಸ್ ಏನಿರುತ್ತೆ ಇದು ಕರ್ನಾಟಕ ವ್ಯಾಪ್ತಿಯಲ್ಲೇ ಇದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು. ಅಮ್ಮ ನಿಮ್ಮ IT ರಿಟರ್ನ್ ಯಾವುದೇ ಇಲ್ಲದೆ ಇದ್ದರೂ ಕೂಡ ನಿಮಗೆ, ಅಂದರೆ ನೀವು IT ರಿಟರ್ನ್ ಫೈಲ್ ಮಾಡದೇ ಇದ್ದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ನಿಮ್ಮ ಹಸ್ಬೆಂಡ್ IT ರಿಟರ್ನ್ ಫೈಲ್ ಮಾಡಬಾರ್ದು, ಅಥವಾ ನೀವು ಮಾಡಿರಬಾರ್ದು. ನಿಮ್ಮ ಮಕ್ಕಳೇನಾದ್ರು IT ರಿಟರ್ನ್ ಫೈಲ್ ಮಾಡಿದರೆ ಓಕೆ, ಬಟ್ ನೀವು ನಿಮ್ಮ ಹಸ್ಬೆಂಡ್ ಏನಾದ್ರು IT ರಿಟರ್ನ್ ಫೈಲ್ ಮಾಡ್ತಾ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ. ಇದಿಷ್ಟು ಕಾರಣಾಂತರಗಳಿಂದ. ನೆಕ್ಸ್ಟ್ ಬಂದ್ಬಿಟ್ಟು
ನೀವು ಒರಿಜಿನಲ್ ನಿಮ್ಮ ಏನು ವೋಟರ್ ಐ ಡಿ ಅಂತ ನಾವೇನು ಹೇಳ್ತೀವಿ, ಚುನಾವಣಾ ಕಾರ್ಡು, ಅದು ಕೂಡ ಇರಬೇಕಾಗತ್ತೆ. ಸೊ ಇದೆಲ್ಲ ದಾಖಲಾತಿಗಳನ್ನು ನಿಮ್ಮ ಹತ್ರ ನೀವು ಜೋಪಾನವಾಗಿ ಇಟ್ಕೊಳ್ಳಿ. ನಿಮ್ಮ ಮನೆ ಹತ್ರನೇ ಅಧಿಕಾರಿಗಳು ಬರ್ಬೋದು, ಅಥವಾ ನಿಮ್ಮನ್ನೇ ಬ್ಯಾಂಗ್ಳೂರ್ವನ್ನೋ ಕರ್ನಾಟಕವನ್ನೋ ಅಥವಾ ಗ್ರಾಮವನ್ನಿಗೆ ಸೆಂಡ್ ಮಾಡ್ಬೋದು ಸರ್ಕಾರ. ಬಟ್ ಇದರ ಬಗ್ಗೆ ಇನ್ನೂ ಇಷ್ಟು ದಾಖಲಾತಿಗಳು ಬೇಕು ಅಂತ ಹೇಳಿದೆ. ಬಟ್ ಯಾವಾಗ ಅಧಿಕಾರಿಗಳೇ ನಿಮ್ಮನೆ ಬಾಗಿಲಿಗೆ ಬರ್ತಾರಾ ಅಥವಾ ನೀವೇ ಹೋಗ್ಬೇಕಾ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಯಾಕೆ ಒರಿಜಿನಲ್ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಲಿ ಅನ್ನಿದ್ದು ಅಂದರೆ, ಎಷ್ಟೋ ಜನ ಬೇರೆ ಸ್ಟೇಟಿಂದ ಬಂದು ಇಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಪಡ್ಕೊತಾ ಇದ್ದಾರೆ. ಇದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿಗಳು ಲಾಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಈ ಥರ ತುಂಬ ಜನ ಫೇಕ್ ಮಾಡಿಕೊಂಡು ಗೃಹಲಕ್ಷ್ಮಿ ಯೋಜನೆ ಉಪಯೋಗವನ್ನು ಪಡ್ಕೊತಾ ಇದ್ದಾರೆ. ಸೊ ಇವೆಲ್ಲ ಕಾರಣಗಳಿಂದ ಸರ್ಕಾರ ಈ ಒಂದು ಹೊಸ ರೂಲ್ಸನ್ನು ಮಾಡಿದೆ. ಬಟ್ ಏನೇ ರೂಲ್ಸ್ ಮಾಡಿದ್ರು ಪ್ರತಿ ತಿಂಗಳು ಹಣವನ್ನು ಹಾಕಬೇಕು ಸರ್ಕಾರ. ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಅನಿವಾರ್ಯ ಅಂತ ಇರುತ್ತೆ, ಮತ್ತು ಹೇಳಿದ ಮಾತನ್ನು ನಡ್ಸ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶದಿಂದ ನಾನು ಹೇಳ್ತಾ ಇರೋದು. ಇದು ನನ್ನ ಸ್ವಯಂ ಒಪಿನಿಯನ್, ಅದನ್ನು ಕೂಡ ಹೇಳಿಬಿಡ್ತೀನಿ. ಹಾಗೆಯೇ ಉಚಿತ ಬಸ್ ಪ್ರಯಾಣದಿಂದನೂ ಕೂಡ ತುಂಬ ಜನಕ್ಕೆ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ನಾವು ಅಂತೀವಿ ನಾವು ಯಾವಾಗಲೂ ಒಂದ್ಸರಿ ಓಡಾಡೋದು 100% ನಿಜ. ವರ್ಷಕ್ಕೆ ಒಂದ್ಸರಿ ಹೋದರೂ ಕೂಡ ಹೆಚ್ಚಾಗಿರುತ್ತೆ. ಎಷ್ಟೋ ಜನ ವರ್ಕ್ ವುಮೆನ್ಸ್ಗಳು, ನಾವು ಸ್ಕೂಲ್ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಹೋಗ್ತಾ ಇರ್ತಾರೆ. ಇವರಿಗೆ ಕೆಲವೊಂದಿಷ್ಟು ಜನಕ್ಕೆ ತುಂಬ ಹೈ ಸಂಬಳ ಬರ್ತಾ ಇರ್ಬೋದು, ಕೆಲವೊಂದಿಷ್ಟು ಜನಕ್ಕೆ ತುಂಬ ಕಡಿಮೆ ಸಂಬಳ ಬರ್ತಾ ಇರುತ್ತೆ. ಅಂಥವರಿಗೆ ಇದು ಏನು ಉಚಿತ ಬಸ್ ಪ್ರಯಾಣ, ಗೃಹಲಕ್ಷ್ಮಿ ಯೋಜನೆ ಉಪಯೋಗ ಆಗಿದೆ. ಈ ಉಚಿತ ಬಸ್ ಪ್ರಯಾಣದಿಂದ ಪ್ರತಿ ತಿಂಗಳು ಪಾಸ್ ಮಾಡಿಸ್ಕೊಳೋದು ತಪ್ಪು, ಒಂದು ಆಧಾರ್ ಕಾರ್ಡ್ ಇಟ್ಕೊಂಡು ಹೋದರೆ ಸಾಕಾಗಿರುತ್ತೆ. ಎಷ್ಟೋ ಜನ ಈ ಆಧಾರ್ ಕಾರ್ಡನ್ನು ಕೂಡ ಸರಿಯಾಗಿ ಜೋಪಾನವಾಗಿ ತೊಗೊಂಡೋಗಲ್ಲ, ಅಷ್ಟು ಅವರಿಗೆ ನೆಗ್ಲಿಜೆನ್ಸಿ ಇರ್ತಾರೆ ಅಂತಲೇ ಹೇಳ್ಬೋದು. ಫೋನಲ್ಲಿರುವಂಥ ಫೋಟೋ ತೋರಿಸುವಂಥದ್ದು ಈ ಥರ ಎಲ್ಲ ಕೂಡ ಮಾಡ್ತಾರೆ. ಇದು ಎಷ್ಟು ಅಂದರೆ ಇರಿಟೇಟ್ ಆಗುತ್ತೆ ಅಂದರೆ ಕಂಡಕ್ಟರ್ಗಳಿಗೆ, ಏನಂದರೆ ಇವ್ರಿಗೆ ಕೊಟ್ಟಿರೋದೇ ಫ್ರೀ, ಅದರಲ್ಲೂ ಕೂಡ ಒಂದು ನೆಗ್ಲಿಜೆನ್ಸಿ ಮಾಡ್ತಾರಲ್ಲಪ್ಪ ಅನಿಸುತ್ತೆ. ಆಗಲೂ ನಮಗೂ ಅನಿಸುತ್ತೆ, ನಮ್ಮ ಏನು ಈ ಸ್ಟೇಟಲ್ಲಿ ಎಷ್ಟು ನಾವು ಕೇರ್ಲೆಸ್ ಆಗಿ ಯೂಸ್ ಮಾಡ್ಕೊತೀವಿ. ಒಂದು ಸರ್ಕಾರ, ಯಾವುದೇ ಸರ್ಕಾರ ಆಗಿರ್ಬೋದು, ನಮ್ಗೆ ಅದನ್ನು ಫ್ರೀ ಅಂತ ಕೊಟ್ಟಾಗ ನಾವು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಯಾಕೆ ಅಂತ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು. ಆ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ, ಸೊ ಈ ಥರ ಉಪಯೋಗಿಸ್ಕೊತೀವಿ ಅಂತ ನೀವು ನೋಡ್ಬೋದು. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಸೊ ಪ್ರತಿಯೊಂದು ಯೋಜನೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಗೃಹ ಜ್ಯೋತಿ ಯೋಜನೆಯು ಕೂಡ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಏನು ಬೆಸ್ಕಾಮ್ ಆಗಿರ್ಬೋದು, ಇದರಿಂದ ಯೋಜನಾಧಿಕಾರಿಗಳು ಬರ್ತಾ ಇದ್ದಾರೆ, ಕರೆಂಟ್ ಬಿಲ್ನ ತೋರಿಸ್ಬೇಕಾಗತ್ತೆ. ಸೊ ನೀವು ಕಮರ್ಷಿಯಲ್ ಇದ್ದರೆ ನಿಮಗೆ ಬರೋದಿಲ್ಲ ಏನು ಗೃಹ ಜ್ಯೋತಿ ಯೋಜನೆ ಪ್ರತಿ ತಿಂಗಳು ಬಿಲ್ಲು, ಇಲ್ಲ ಅಂದರೆ ನಿಮಗೂ ಕೂಡ ಜಮಾ ಆಗುತ್ತೆ. ಸೊ ಈ ದಾಖಲಾತಿಗಳನ್ನು ನಿಮ್ಮ ಕರೆಂಟ್ ಬಿಲ್ಲು ಜೊತೆಗೆ, ಸೊ ನೀವು ಕಮರ್ಷಿಯಲ್ ಇರಬಾರ್ದು, ಅಂದರೆ ಕಮರ್ಷಿಯಲ್ ಮೀನ್ಸ್ ಅಂಗಡಿ, ಹೋಟೆಲ್ ಈ ಥರ ಇಟ್ಕೊಂಡಿದ್ರೆ ನಿಮಗೆ ಕರೆಂಟ್ ಬಿಲ್ ಫ್ರೀಯಾಗಿ ಬರೋದಿಲ್ಲ. ಸೊ ಇದನ್ನೆಲ್ಲ ಇಟ್ಕೊಂಡ್ರೆ ನಿಮಗೆ ಎಷ್ಟು ಯೂನಿಟ್ ಇದೆಯೋ ಅಷ್ಟು ಯೂನಿಟಿನ ಮೇಲೆ ನಿಮಗೆ ಗೃಹ ಜ್ಯೋತಿ ಯೋಜನೆ ಹಣವು ಕೂಡ ಬರುತ್ತೆ. ಇದು ಬಹಳ ಮುಖ್ಯವಾದ ಅಪ್ಡೇಟು. ಈ ಗೃಹಲಕ್ಷ್ಮಿ ಯೋಜನೆ ಹಣ ಸದ್ಯದಲ್ಲಿ ಬಿಡುಗಡೆ ಆಗುತ್ತೆ. ಕಾದು ನೋಡೋಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಸೊ ನಿಮಗೆ ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ನನ್ನ ಅನಿಸಿಕೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನನ್ನ ಒಪಿನಿಯನ್ ನಿಮ್ಗೆ ಹೇಳಿದೆ. ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.